ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಾನು ಕ್ಷಮೆ ಕೇಳೋದಿಲ್ಲ, ನಾನು ಕ್ಷಮೆ ಕೇಳಲಿಕ್ಕೆ ನಾನೇನು ಸಾವರ್ಕರ ಅಂತ ಈತ ಬಾಯಿಗೆ ಬಂದ ಹಾಗೆ ಕಂಡ ಕಡೆ ಮಾತಾಡ್ತಾ ಇದ್ರು. ರಾಹುಲ್ ಗಾಂಧಿಯ ವಿಷಯವನ್ನು ತಮ್ಮೆದುರಿಗೆ ಈಗ ಪ್ರಸ್ತಾಪ ಮಾಡ್ತಾ ಇದ್ದೇನೆ. ವೀರ್ ಸಾವರ್ಕರ್ ಅವರ ಮೊಮ್ಮಗ ಇವ್ರ ಮೇಲೆ ಮಹಾರಾಷ್ಟ್ರದಲ್ಲಿ ಕೇಸ್ ಹಾಕಿದ್ದಾರೆ. ಸಾವರ್ಕರ್ ಬಗ್ಗೆ ಈತ ಇನ್ನಿಲ್ಲದ ಹಾಗೆ ಅವಹೇಳನಕಾರಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿದ್ದಾರೆ. ಕೋರ್ಟಿಗೆ ಹಾಜರಾಗಿ ತನ್ನ ವಾದವನ್ನು ಮಂಡನೆ ಮಾಡಬೇಕು. ಆದರೆ ರಾಹುಲ್ ಗಾಂಧಿ ಹೇಗೆ ಅಂದರೆ ಹಿಟ್ ಆ್ಯಂಡ್ ರನ್ ಕೇಸ್ ಇತ್ತ. ಹೊರಗಡೆ ಕಂಡ ಕಡೆ ಮಾತಾಡ್ತಾರೆ, ಕೋರ್ಟಿಗೆ ಬಂದು ಹಾಜರಾಗು ಅಂದರೆ ಹಾಜರಾಗೋದಿಲ್ಲ. ಕೊನೆಗೆ ಸಮನ್ ಇಶ್ಯೂ ಆಗುತ್ತೆ, ಅದಾದಮೇಲೆ NBW ಆಗುತ್ತೆ, ನಾನ್ ಬೇಲಬಲ್ ವಾರಂಟ್ ಆಗುತ್ತೆ. ಆಮೇಲೆ ಅವ್ರ ವಕೀಲರು ಬಂದು ಅದಕ್ಕೆ ಬೇಲ್ ಹುಡುಕಾಡ್ತಾರೆ, ಎಕ್ಸಂಪ್ಷನ್ಗಳನ್ನು ಹಾಕ್ತಾರೆ. ಇನ್ನಿಲ್ಲದ ಹಾಗೆ ತಾಪತ್ರಯವನ್ನು ಮಾಡ್ಕೋತಾರೆ. ಆದರೆ ನಿನ್ನೆ ನಡೆದ ಘಟನೆಯಲ್ಲಿ ಸ್ವತಃ ರಾಹುಲ್ ಗಾಂಧಿಯವರು ಒಬ್ಬ ಕೇಂದ್ರ ಸಚಿವನ ಪುತ್ರನ ಎದುರಿಗೆ ಕ್ಷಮೆಯನ್ನು ಯಾಚಿಸಿದ್ದಾರೆ. ಏನು ವಿಷಯ ಈತ 2018ರಲ್ಲಿ ಮಧ್ಯಪ್ರದೇಶದ ಜಬುವಾ ಅನ್ನುವಂಥ ಒಂದು ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಭಾಷಣ ಮಾಡ್ತಿದ್ದರು, ಚುನಾವಣಾ ಮೆರವಣಿಗೆ. ಅದಾದಮೇಲೆ ಈತನ ಸಾರ್ವಜನಿಕ ಭಾಷಣ. ಈತನ ಭಾಷಣ ಹೇಗಿರುತ್ತೆ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಅದು ಮತ್ತೆ ನಾನು ಪ್ರಸ್ತಾಪ ಮಾಡಬೇಕಾಗಿಲ್ಲ. ಏನು ಬೇಕಾದರೂ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಇವರು ಅಂತ ಸುತ್ತಮುತ್ತಲು ಇದ್ದವ್ರಿಗೆ ಈತನ ಬಗ್ಗೆ ಭಯ ಉಂಟಾಗತ್ತೆ. ಏಕೆಂದರೆ ನಾಳೆ ಅದರಿಂದ ಆಗುವಂಥ ರೆಪರ್ಕೇಷನ್ನು ಉಳಿದವ್ರಿಗೆ ಗೊತ್ತಿರುತ್ತೆ, ಈತನಿಗೆ ಅರ್ಥವೇ ಆಗಿರೋದಿಲ್ಲ. ಈ ಹಿಂದೆ ಇದೇ ರೀತಿ ಕೋಲಾರದಲ್ಲಿ ಮಾತಾಡಿದ್ದಕ್ಕೆ ಮೋದಿಯನ್ನವರೆಲ್ಲ ಕಳ್ಳರೆ ಅನ್ನುವಂಥ ಒಂದು ಹೇಳಿಕೆ ಕೊಟ್ಟಿದ್ದಕ್ಕೆ ಈತನಿಗೆ ಸಸ್ಪೆಂಡ್ ಮಾಡಲಾಗಿತ್ತು. ಈತನ ಮೇಲೆ ಕನ್ವಿಕ್ಷನ್ ಆಗಲಾಗಿತ್ತು, ಸಂಸತ್ ಸದಸ್ಯತ್ವ ಹೊರಟೋಗಿತ್ತು, ಸುಪ್ರೀಂ ಕೋರ್ಟ್ ಸ್ಟೇ ತರಲಾಯಿತು, ಈತನಿಗೆ ಶಿಕ್ಷೆ ವಿಧಿಸಲಾಗಿದೆ ಆ ಪ್ರಕರಣದಲ್ಲಿ. ಅದಿನ್ನೂ ಸ್ಟೇ ಇದೆ, ಆ ಪ್ರಕರಣ ಇನ್ನೂ ಮುಗಿದಿಲ್ಲ. ಅದು ಭಾಳಷ್ಟು ಜನ ಏನು ಅಂದ್ಕೊಂಡ್ರೆ ಆಗೋಯ್ತದು ಅಂತ. ಆಗಿರಲ್ಲ, ಫೈಲ್ ಹಾಗೆ ಇರುತ್ತೆ, ಯಾವತ್ತೋ ಒಂದು ದಿವಸ ಏಳತ್ತೆ ಮೇಲೆ. ಹುತ್ತದೊಳಗಿನ ಹಾವಿನ ರೀತಿ ಇವೆಲ್ಲ. ಇದೇನಾಯಿತು 2018ರಲ್ಲಿ ಜಬುವಾದಲ್ಲಿ ಈತ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮಗನ ಮೇಲೆ ದಾಳಿಯನ್ನು ಶುರು ಮಾಡ್ತಾನೆ. ಮಧ್ಯಪ್ರದೇಶದ ಕಾರ್ತಿಕೇಯ ಸಿಂಗ್ ಅಂತ ಆತನ ಮಗ, ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮಗ. ಈತ ಏನು ಮಹಾ ಸಾಚಾನ ಈತನೇನು ಪ್ರಾಮಾಣಿಕನ ನೋಡಿ. ಶಿವರಾಜ್ ಸಿಂಗ್ ಚೌಹಾಣ್ ಮಾಮ ಅಂತ ಕರಿತೀರಿ, ಮುಖ್ಯಮಂತ್ರಿ ಅಂತ ಹೇಳ್ತೀರಿ, ಎಲ್ಲ ಹೇಳ್ತೀರಿ. ಈತೇನು ಸಾಚ ಅಲ್ಲ. ಈತನ ಮಗನೇ ಪನಾಮ ಪೇಪರ್ ಲೀಕ್ ಪ್ರಕರಣದಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿ. ಎಲ್ಲ ಭ್ರಷ್ಟ ಕುಟುಂಬ ಇವ್ರದ್ದು ಅಂತ ಬಾಯಿ ಬಂದ ಮಾತಾಡ್ತಾರೆ. ಏನೋ ರಾಜಕೀಯ ಭಾಷಣ, ಚುನಾವಣೆಯಲ್ಲಿ ಮಾತಾಡಿದ್ದಾರೆ ಅಂತ ಬೇರೆದವ್ರು ಅನ್ಕೋಬೋದು. ಬಟ್ ಯಾರಿಗೆ ಅನಿಸ್ಕೊಂಡಿರ್ತಾರಲ್ಲ, ಅನಿಸ್ಕೊಂಡವ್ರಿಗೆ ಭಾಳ ನೋವಾಗಿರುತ್ತೆ. ಅವರು ಅದನ್ನು ಹೇಗಾದರೂ ಮಾಡಿ ಈತನಿಗೆ ಪ್ರತೀಕಾರ ಮಾಡಬೇಕು, ಇಲ್ಲ ಬುದ್ಧಿ ಕಲಿಸ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ನಮ್ಮಲ್ಲಿ ಸಮಸ್ಯೆ ಏನು ಅಂದರೆ, ಯಾವ ತೀವ್ರತೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡ್ತೀವೋ ಅದನ್ನು ತೆಗೆದುಕೊಂಡು ಹೋಗಿ ತಾರ್ಕಿಕ ಅಂತ್ಯಕ್ಕೆ ಒಯ್ಯೋದೇ ಇಲ್ಲ. ಉದಾಹರಣೆಗೆ ಅರವಿಂದ್ ಕೇಜ್ರಿವಾಲ್ ಇಡೀ ರಾಜಕೀಯದಲ್ಲಿರುವ ಎಲ್ಲರ ಮೇಲೆಯೂ ರಾಜಕಾರಣಕ್ಕೆ ಬರುವ ಸಂದರ್ಭದಲ್ಲಿ ದಾಳಿಯನ್ನು ಮಾಡಿದರು, ಮೂರ್ತಿ ಭಂಜನ ಮಾಡಿದರು, ಮಾನನಷ್ಟವನ್ನು ಮಾಡಿದರು, ಬಾಯಿಗೆ ಬಂದ ಹಾಗೆ ಮಾತಾಡಿದರು. ಇವರೆಲ್ಲರೂ ಭ್ರಷ್ಟರು, ಇವ್ರ ಮನೇಲಿ 8 AC ಇದ್ದಾವೆ, ಹಾಗಿದೆ ಹೀಗಿದೆ, ಮಕ್ಕಳ ಆಸ್ತಿ ಏನೆಲ್ಲ ಮಾತಾಡಿದರು. ಮತ್ತು ನನ್ನ ಹತ್ರ ಪುರಾವೆಗಳಿದ್ದಾವೆ ಅಂತ ಬೇರೆ ಜನರೆದುರಿಗೆ ಪೇಪರ್ ಬಂಡ್ಲು ತೋರಿಸಿದ್ರು. ಹೇಗೆ ರಾಹುಲ್ ಗಾಂಧಿ ಸಂವಿಧಾನದ ಪುಸ್ತಕವನ್ನು ಬಿಳಿ ಕಾಗದ ಇರುವಂಥ ಕೆಂಪು ಪುಸ್ತಕ ತೋರಿಸ್ತಾರೋ ಅದೇ ರೀತಿ ಅರವಿಂದ್ ಕೇಜ್ರಿವಾಲ್ ತೋರಿಸ್ತಾ ಇದ್ರು. ಮುಂದೆ ಅವ್ರ ಮೇಲೆ ಕೆಲವೊಂದು ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲಿ ದುರಂತ ಏನಂದರೆ, ಸ್ವತಃ ಅರುಣ್ ಜೇಟ್ಲಿ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟು, ಆತ ಕೇಂದ್ರ ಸಚಿವರಾಗಿದ್ದರು, ಎಲ್ಲ ಬೇರೆ. ಅದ್ರ ಜೊತೆ ಅವ್ರನ್ನೇ ತಾನೊಬ್ಬ ಪ್ರಾಕ್ಟೀಸ್ ಮಾಡುವಂಥ ಸೀನಿಯರ್ ಅಡ್ವೊಕೇಟು. ಈತನ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಮೇಲೆ. ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕಲ್ವಾ. ಸಾಬೀತು ಮಾಡಪ್ಪ, ನಾನು ಭ್ರಷ್ಟ ಅಂತೀನಿ ಸಾಬೀತು ಮಾಡುವಂಥ ಕೋರ್ಟ್ನಲ್ಲಿ ದಿನ ಬೆಳಗ್ಗೆ ಎದ್ರು ಕೋರ್ಟ್ಗೆ ಹೋಗೋರು. ಇದಕ್ಕೋಸ್ಕರ ಏನು ಕೋರ್ಟ್ಗೆ ಹೋಗ್ಬೇಕಾಗಿಲ್ಲ. ಈತ ಬಂದು ಕಾಲಿಗೆ ಬಿದ್ದ ಅರವಿಂದ್ ಕೇಜ್ರಿವಾಲು, ಇವರು ಮಾಫಿ ಮಾಡಿದರು, ಮುಗಿದು ಹೋಯ್ತು ಕೇಸು. ಅನುರಾಗ್ ಠಾಕೂರ್ ಅವ್ರ ತಂದೆಯ ಮೇಲೆ ಆರೋಪ ಮಾಡಿದೆ ಇದೇ ರೀತಿ. ಅವ್ರ ಮನೆಗೆ ಹೋದ, ಕಾಲಿಗೆ ಬಿದ್ದ, ಕ್ಷಮೆ ಮಾಡಿದನು ಹೋಗುವಂತ ಕೇಸ್ ವಿಡ್ರಾ ಮಾಡಿದರು. ಈ ದೇಶದಲ್ಲಿ ಮಾನನಷ್ಟ ಮೊಕದ್ದಮೆಗಳು ಯಾಕೆ ಯಶಸ್ವಿ ಆಗೋದಿಲ್ಲ ಅಂದರೆ, ಯಾವ ರೋಷದಲ್ಲಿ ನಾವು ಉತ್ತರ ಪೌರುಷ ಮಾಡಲಿಕ್ಕೆ ಹೋಗಿರ್ತೀವೋ ಅದು ಕೊನೆಯವರೆಗೂ ಉಳಿಸ್ಕೊಂಡು ಹೋಗುವಂಥ ಮಾನಸಿಕ ತೀವ್ರತೆ ಸಂಕಲ್ಪ ಇರೋದಿಲ್ಲ. ಹೀಗಾಗಿ ಪ್ರಕರಣ ಅರ್ಧಕ್ಕೆ ನೆನಗುದಿಗೆ ಬಿದ್ದು ಹೋಗುತ್ತೆ. ಆಮೇಲೆ ಎದುರುಗಡೆ ಇರೋ ವ್ಯಕ್ತಿ ಕ್ಷಮೆ ಕೇಳಿದ ತಕ್ಷಣ ಹೋಗಲಿ ಹಾಳಾಗೋಗಲಿ ಅಂತ ಬಿಟ್ಬಿಡ್ತಾರೆ. ಹೀಗಾಗಿ ನಮ್ಮಲ್ಲಿ ಏನು ಬೇಕಾದರೂ ಮಾತನಾಡುವಂಥ ಸಂಪ್ರದಾಯ ಬಂದಿದೆ.
ರಾಹುಲ್ ಗಾಂಧಿ ಇದೇ ರೀತಿ 18 ಕಡೆ ಪ್ರಕರಣಗಳನ್ನು ಎದುರಿಸ್ತಾ ಇದ್ದಾರೆ. ಈಗ ನಿನ್ನೆ ಭೋಪಾಲದಲ್ಲಿ ನಡೆದಂಥ ಹೈಕೋರ್ಟ್ನಲ್ಲಿ ನಡೆದಂಥ ಪ್ರಕರಣ ಇದು. ಶಿವರಾಜ್ ಸಿಂಗ್ ಚೌಹಾಣ್ ಕಾರ್ತಿಕೇಯ ಸಿಂಗ್ ಕೇಸ್ ಹಾಕಿದ್ರು, ಈತ ಕೋರ್ಟ್ಗೆ ಹೋಗಲಿಲ್ಲ. ಕೊನೆಗೆ ನಿನ್ನೆ ಅನಿವಾರ್ಯವಾಗಿ ಇನ್ನೇನು ಕೊನೆಯ ಹಂತಕ್ಕೆ ಬಂತು ಅಂದ ಸಂದರ್ಭದಲ್ಲಿ ಈತ ಬಂದು ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸಬೇಕು ಅಂಥೇಳಿ ಬರೆದು ಕೊಟ್ಟ ರಾಹುಲ್ ಗಾಂಧಿ. ಆದರೆ ಬರೆಯುವಾಗ ಏನು ಬರೆದ್ರು ಅನ್ನೋದು ಭಾಳ ಮುಖ್ಯ. ಅದಕ್ಕೋಸ್ಕರ ಈ ಸಂಚಿಕೆಯನ್ನು ಮಾಡಿದ್ದು. ಈತ ಹೇಳ್ತಾರೆ, ನನಗೆ ಕನ್ಫ್ಯೂಸ್ ಆಯಿತು, ಗೊಂದಲ ಆಯಿತು. ಏನು ಗೊಂದಲ ಆಯಿತು? ನಾನು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಮಗ ಕಾರ್ತಿಕೇಯ ಸಿಂಗ್ನ ಬಗ್ಗೆ ಹೇಳಲಿಕ್ಕೆ ಹೋಗಿರಲಿಲ್ಲ. ನಾನು ಛತ್ತೀಸ್ಗಢದ ಮುಖ್ಯಮಂತ್ರಿ ರಮಣ ಸಿಂಗ್ ಅವರ ಪುತ್ರ ಅಭಿಷೇಕ್ ಸಿಂಗ್ ಅಂತ ಹೇಳೋ ಬದಲು ಕಾರ್ತಿಕೇಯ ಸಿಂಗ್ ಅಂತ ಹೇಳಿಬಿಟ್ಟೆ. ನನಗೆ ನಗು ಬಂತ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ ಮೇಲೆ ಕ್ಷಮೆಯನ್ನು ಕೇಳಲಿಕ್ಕೆ ತಯಾರಾಗ್ತಾನೆ. ಕ್ಷಮೆ ಕೇಳುವಾಗಲೂ ನನ್ನ ಮೀಸೆ ಹಿಂಗೇ ಇರಲಿ ಅಂತ ನಿರೀಕ್ಷೆ ಮಾಡೋದಿದೆಯಲ್ಲ, ಇದಕ್ಕೆ ಉದ್ದಟತನ ಅಂತಿರೋ, ಹೆಡ್ತನ ಅಂತಿರೋ, ಅಥವಾ ಬೆಪ್ಪ ಅಂತಿರೋ. ಹೊಸ ಶಬ್ದ ನಾವು ಕಾಯಿನ್ ಮಾಡಿದ್ದೀವಿ. ಎಲ್ಲರೂ ಪಪ್ಪು ಪಪ್ಪು ಅಂತಾರೆ, ನಾವ್ಯಾಕೆ ಪಪ್ಪು ಅಂತ ಹಿಂದಿ ಒಳಗೆ ಹೇಳ್ಬೇಕು. ನಾವು ಕನ್ನಡದಲ್ಲಿ ಹೇಳೋಣ ಬೆಪ್ಪ ಅವನು. ಬೆಪ್ಪು ಅಂತಂದ್ರೆ ದಡ್ಡತನನೂ ಅಲ್ಲ, ಮೂರ್ಖತನಕ್ಕಿಂತ ಕೆಳಗಿನ ಶಬ್ದ. ಅದಕ್ಕಿಂತ ಬೆಪ್ಪನ ಅಂತ ನನಗೆ ಅರ್ಥ ಆಗಲಿಲ್ಲ. ರಾಹುಲ್ ಗಾಂಧಿಗೀಗ ಒಂದು ವಿಶೇಷವಾದಂಥ ಒಂದು ಉಮೇದು ಬಂದಿದೆ, ಒಂದು ಉತ್ಸಾಹ ಬಂದಿದೆ, ಒಂದು ಹುರುಪು ಬಂದಿದೆ. ಏನಪ್ಪ ಅಂತಂದರೆ, ನಾನು ಕೂಡ ಯಾಕೆ ಕಾಕ್ರೋಚ್ಗಳ ಥರ ಜಂಜೀಗಳನ್ನು ಪ್ರೇರೇಪಿಸಬಾರ್ದು. ಈತ ಏನು ಅಂದ್ಕೊಂಡಿದ್ದಾನೆ, ಈಗ ಸೋಷಿಯಲ್ ಮೀಡಿಯಾ, ಇದು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್. ಅದು ಯಾವುದೇ ಪಕ್ಷ ಚುನಾವಣಾ ಆಯೋಗದಲ್ಲಿ ಅಧಿಕೃತವಾಗಿ ರಿಜಿಸ್ಟರ್ ಆಗಿಲ್ಲ, ಅದನ್ನು ಘೋಷಿಸಿಕೊಂಡು ಇಲ್ಲ. ಅವರು ಪ್ರತಿಭಟನೆ ಅಂತ ಇದ್ದಾರೆ, ತಮ್ಮದು ಸಂಘಟನೆನ ಗುಂಪ ರಾಜಕೀಯ ಪಕ್ಷವ, ಅವ್ರಿಗೆ ಅದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದೆಲ್ಲ ಬೇರೆ ವಿಚಾರ. 20ನೇ ತಾರೀಕಿಂದ ಇವತ್ತಿನವರೆಗೂ ಅವರು ಜಂತರ್ ಮಂತರ್ನಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅದೇನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು 100 ಜನ ಇದ್ರೋ 200 ಜನ ಇದ್ರೋ ಅನ್ನೋದು ನೋಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಗಾರಿದಮ್ ಹೇಗೆ ಕೆಲಸ ಮಾಡ್ತಿದೆ ಅಂದರೆ, ಯಾವುದನ್ನು ಹೆಚ್ಚು ಜನ ನೋಡ್ತಾ ಇದ್ದಾರೆ ಅದು ಪ್ರತಿ ಸಲ ಬರ್ತಾ ಹೋಗ್ತಾ ಇರುತ್ತೆ. ನೀವು ರೀಲ್ಸ್ಗಳನ್ನು ಸ್ಕ್ರೋಲ್ ಮಾಡಿದರೆ, ಅಥವಾ ಇನ್ಸ್ಟಾಗ್ರಾಮ್ನ ರೀಲ್ಸ್ ನೋಡಿದರೆ, ಅಥವಾ ಫೇಸ್ಬುಕ್ ನೋಡಿದರೆ, ನಿಮಗೆ ಪದೇ 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 ಈ ಜನ್ಜಿಗಳು ಅಲ್ಲಿ ನಿಂತು ಮಾತಾಡಿದೆಲ್ಲ ಉದ್ದಡ್ತಾನೆ, ಬಾಯಿಗೆ ಬಂದಂಗೆ ಮಾತಾಡಿದರೆ ಬೇಜವಾಬ್ದಾರಿ ಹೇಳಿಕೆಗಳಿದ್ದಾವೆ. ಆ ಹೇಳಿಕೆಗಳ ಬಗ್ಗೆ ಇಲ್ಲಿ ನಾವು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾವುದೋ ಒಬ್ಬ ಲೇಡಿ ಹೇಳ್ತಾಳೆ, ಅವಳು ಜಂಜಿ 50-55 ವರ್ಷ ಆಗಿದೆ, ಯಾಕೆ ಹೇಳ್ತಾಳೆ, ಈತ ರಾಜೀನಾಮೆ ಕೊಡ್ಲಿಕ್ಕಾಗಲ್ಲ, ಸತ್ತು ಹೋಗಲಿ, ಅವನು ಸತ್ತು ಹೋದ ನನಗೇನು ಬೇಜಾರಿಲ್ಲ ಅಂತ ಧರ್ಮೇಂದ್ರ ಪ್ರಧಾನ್ ಬಗ್ಗೆ ಹೇಳ್ತಾರೆ. ಇವು ದೀಪ್ಕೆ ಅಂತಿದಲ್ಲ, ಈತ ಹೇಳ್ತಾನೆ, ಈಗ ಬರೀ ಧರ್ಮೇಂದ್ರ ಪ್ರಧಾನದ ಬಗ್ಗೆ ರಾಜೀನಾಮೆ ಕೇಳ್ತಾ ಇದ್ದೀವಿ, ಇನ್ನೂ ಸ್ವಲ್ಪ ಸಮಯ ಹೋಗ್ಬಿಟ್ರೆ ನಿಮ್ಮದೇ ಕೇಳಬೇಕಾಗತ್ತೆ ಅಂತ ನರೇಂದ್ರ ಮೋದಿಗೆ ಹೇಳ್ತಾನೆ. ನರೇಂದ್ರ ಮೋದಿ ಯಾಕೆ ಬದುಕಿರಬೇಕು ಅಂತ ಇನ್ನೊಬ್ಬ ಯಾವುದೋ ವಾಹಿನಿಗೆ ಸಂದರ್ಶನದಲ್ಲಿ ಒಂದು ಹುಡುಗ ಹೇಳ್ತಾನೆ. ಇದ್ರ ಮಧ್ಯೆ ಭೀಮ್ ಆರ್ಮಿಯವರು ಅಲ್ಲಿ ಬರ್ತಾರೆ, ಕಿಸಾನ್ ಮೋರ್ಚಾದವ್ರು ಬರ್ತಾರೆ, ಸಾಬ್ರು ಬಂದು ಊಟ ಕೊಡ್ತೀವಿ ಅಂತ ಬಂದಿರ್ತಾರೆ. ಖಲಿಸ್ತಾನಿ ಶಕ್ತಿಗಳು ಓಡಾಡ್ತಾ ಇದ್ದಾವೆ. ನಾನು ಮೊದಲೇ ಹೇಳಿದ್ದೆ, ನಾನು ಈ ಜಂತರ್ ಮಂತರ್ಗೆ ಕೊಡ್ತಾ ಇರೋ ಅವಕಾಶ ಇದೆಯಲ್ಲ, ಇದು ಹೇಗೆ ಅಂತಂದರೆ, ದೇಶವನ್ನು ವಿಚ್ಛಿದ್ರಗೊಳಿಸಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟ ಹಾಗೆ. ನಿಮ್ಮ ಶಕ್ತಿ ಪ್ರಬಲವಾಗಿರ್ಬೋದು, ಆನೆಗೆ ಭಾರಿ ಶಕ್ತಿ ಇದೆ ರೀ, ಒಂದು ಇರುವೆ ಅದನ್ನ ಅಲ್ಲಾಡಿಸಿಬಿಡ್ಬೋದು, ಬರೀ ಮೂಗಿನಲ್ಲಿ ಹೋಗುತ್ತದು, ಬೇರೆ ಏನು ಮಾಡಲ್ಲ. ಅಂಥ ಆನೆ, ಗಜಗಾತ್ರದ ಆನೆ, ಅಂಥ ದಾಂಡಿಗನಾದಂಥ ಆನೆ ಒಂದು ಇರುವೆಯ ತುಣುಕಿಗೆ ವಿಚಲಿತಗೊಂಡ್ಬಿಡ್ತದೆ. ಇವ್ರು ಏನು ಮಾಡಲಿಕ್ಕಾಗಲ್ಲ, ಇವ್ರು ಯಾರು ಬಂದು ಹೋಗ್ತಾರೆ ಎಲ್ಲ ನಾವು ನೋಟ್ ಮಾಡ್ಕೋತೀವಿ, ನಮ್ಮ ಬೇಹುಗಾರಿಕೆಯವ್ರು ಇದ್ದಾರೆ, ಇಂಟೆಲಿಜೆನ್ಸಲ್ಲಿ ಇದ್ದಾರೆ ಅಂತೆಲ್ಲ ನೀವು ಮಾತಾಡ್ತಾರೆ ಸರ್ಕಾರ. ಆದರೆ ಒಳಗಡೆ ಬಂದು ಹೋದವರು ಪ್ರತಿ ದಿವಸ ಇದೇ ಕೆಲಸ ಮಾಡ್ತಿರ್ತಾರಲ್ಲ, ಅದಕ್ಕೆ ಯಾಕೆ ಅವಕಾಶ ಮಾಡಿ? ನಮ್ಮ ಮನೆಗೆ ಒಬ್ಬನ ಕಳ್ಳನ ಒಳಗೆ ಬಿಡ್ತೀನಪ್ಪ, ಕಳ್ಳನ ಬಿಟ್ಟು ಅವನೇನು ಕಳುವು ಮಾಡಲ್ಲ, ಬಂದು ನೋಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ ಅಂತ ಅನ್ನೋಕ್ಕಾಗಲ್ಲ. ಆತ ಕಳ್ಳ, ಆತನ ನಿಷ್ಠೆ ಸರಿಯಿಲ್ಲ, ಆತನ ಉದ್ದೇಶ ಸರಿಯಿಲ್ಲ, ಆತನಿಂದ ಅಪಾಯ ಆಗತ್ತೋ ಬಿಡುತ್ತೋ ಬೇರೆ ವಿಚಾರ. ಆದ್ರೆ ನಾನು ಅವಾಗ ಅವಕಾಶ ಯಾಕೆ ಮಾಡಿಕೊಡ್ಬೇಕು? ಜೀವನದಲ್ಲೂ ಅಳವಡಿಸ್ಕೋಬೇಕಾದ ಸತ್ಯಗಳಿವೆಲ್ಲ. ಯಾವುದೋ ಒಂದು ಘಟನೆಯ ಆಧಾರದಲ್ಲಿ ನಾನು ಮಾತಾಡ್ತಾ ಇರೋದು, ಸಾಮೂಹಿಕವಾಗಿ ಸಕಾಲಿಕವಾಗಿ ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮಗೆ. ಒಬ್ಬ ವ್ಯಕ್ತಿ ಅಪಾಯಕಾರಿ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಒಬ್ಬ ಶತ್ರುವನ್ನು ಜೊತೆಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ ಹೆಚ್ಚು ಹಾರ್ಮ್ಫುಲ್ ಅಲ್ಲ ರೀ, ಅವನು ಆತ ಹಾರ್ಮ್ಲೆಸ್ಸು, ಮಾತಾಡ್ತಾನಷ್ಟೇ. ಇವರು ಎಲ್ಲ ಮಾತಾಡ್ತಾರೆ. ಅರವಿಂದ್ ಕೇಜ್ರಿವಾಲು ಮಾತಾಡ್ತಾ ಇದ್ದ, ಮುಂದೊಂದು ದಿವಸ ಏನಾದ ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಇದರಿಂದ ಪ್ರೇರಿತನಾದಂಥ ರಾಹುಲ್ ಗಾಂಧಿ ಈಗ ಮೊನ್ನೆ ಕೋಟಾದಲ್ಲಿ, ರಾಜಸ್ಥಾನದಲ್ಲಿ ಒಂದು ಸಭೆಯನ್ನು ಮಾಡಿದರು. ನಿಮ್ಗೆ ಗೊತ್ತಿದೆ, 5 ಮಕ್ಕಳನ್ನು ಕರೆಸಿ ಮಾತಾಡಿಸಿದರು. ವಿದ್ಯಾರ್ಥಿಗಳಿಗೆ ನಾನು ಸಂವಾದ ಮಾಡ್ತೀನಿ ಅಂಥೇಳಿ ಈಗ ಮತ್ತೊಂದು ಹೊಸ ಆಟವನ್ನು ಶುರು ಮಾಡಿದ್ದಾರೆ. 40 ದಿನಗಳಲ್ಲಿ 28 ಶಹರಗಳಲ್ಲಿ ಇವರ ಭಾರತ್ ತೋಡೋ ಯಾತ್ರೆ ಶುರುವಾಗುತ್ತೆ. ಪ್ರೇರಣೆ ಯಾರು? ಇದೇ ದೀಪ್ಕೆ, ಅಭಿಜಿತ್ ದೀಪ್ಕೆ, ಕಾಕ್ರೋಚ್ ಜನತಾ ಪಾರ್ಟಿ. ಜಂಜಿಗಳು ಎದ್ದು ಬರ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ 2.2 ಮಿಲಿಯನ್ ಅಂತೇನೋ ಅವನ ಸಂಖ್ಯೆ ತೋರಿಸ್ತಾನೆ. ಅದು ಎಷ್ಟು ನಿಜನೋ 22 ಮಿಲಿಯನೋ ಏನೋ ತೋರಿಸ್ತಾನೆ.
22 ಮಿಲಿಯನ್ ಇರಬೇಕು ಇದ್ದಾರೆ ಅಂತ ಅವನೇನು ಹೇಳ್ತಾನೆ. ನಾನು ಅದನ್ನು ಅಂಕಿ ಸಂಖ್ಯೆ ಖಚಿತವಾಗಿದೆ ನಿಖರವಾಗಿ ಹೇಳ್ತಾ ಇಲ್ಲ, ನಾನು ತಾವು ಚೆಕ್ ಮಾಡ್ಕೋಬೋದು, ನನಗೆ ಅದ್ರ ಬಗ್ಗೆ ಗಮನ ಇಲ್ಲ. ನನಗೊಂದಷ್ಟು ಜನ ಬರ್ಬೋದಲ್ಲ ಹೋದಲ್ಲೆಲ್ಲ, ಈ ಹುಡುಗರಿಗೆಲ್ಲ ಈಗ ಈ ರೀತಿ ಬರುವಂಥ ಒಂದು ಉಮೇದು ಬಂದಿದೆ ಅಂತ ಈತನ ಅಂದ್ಕೊಂಡಿದ್ದಾರೆ. ರಾಹುಲ್ ಗಾಂಧಿ ಸ್ಕ್ರೋಲ್ ಮಾಡಿ ನೋಡಿದ್ದಾರೆ, ತುಂಬ ಕಂಡಿದ್ದಾವೆ. ಅದಕ್ಕೆ ಈಗ 28 ಶಹರಗಳಿಗೆ ಹೋಗ್ತಾರೆ. ನಂಗೆ ಅದ್ರ ಬಗ್ಗೆ ಆಶ್ಚರ್ಯ ಅನಿಸಲ್ಲ. ಈತನ ಜೊತೆ ಹೋಗೋರು ಇದಾರಲ್ಲ, ಅವ್ರು ಎಂಥ ಪಂಡಿತರು ಅಂತ ನೋಡ್ಬೇಕಲ್ವ ನೀವು. ಅದರಲ್ಲಿ ಮೊದಲೇದಾಗಿ ನಮ್ಮ ಈ ಜಂಜಿ ಇದಾನಲ್ಲ ಒಬ್ಬ ಕನ್ಹಯ್ಯ ಕುಮಾರ್ ಅಂತೇಳಿ, ಆ ಜಂಜಿ ಇವನ ಜೊತೆ ಇರ್ತಾನಂತೆ. ಎರಡನೇ ರಾಗಿಣಿ ನಾಯಕ್, ದೊಡ್ಡ ರಾದ್ಧಾಂತ ಮಾಡ್ಕೊಂಡಂಥ ಇವರ ವಕ್ತಾರೆ, ಆಕೆ ಇವ್ರ ಜೊತೆ ಇರ್ತಾರಂತೆ. ಮೂರನೇದ್ದು ಜೈಲಿಗೆ ಹೋಗ್ಲಿಕ್ಕೆ ಕಾಯ್ದುಕೊಂಡು ಕೂತಿರುವಂಥ ಪವನ್ ಖೇಡಾ. ಈ 3 ಜನರು ಕರ್ಕೊಂಡು 28 ಶಹರಗಳಲ್ಲಿ 40 ದಿನ ಭಾರತ ತೋಡೋ ಯಾತ್ರೆಯನ್ನು ಮಾಡ್ತಾಯಿದ್ದಾರೆ ರಾಹುಲ್ ಗಾಂಧಿ. ಅಲ್ಲಿ ಏನು ನಡೆಯುತ್ತೆ ಮತ್ತೆ ನೋಡೋಣ. ಈ ಸಂಚಿಕೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.